ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಮುದ್ದಾದ ಕತೆ ತೊಗೊಂಡು ಬಂದಿದ್ದೀನಿ. ಸೊ ಆ ಕತೆ ಹೇಗಿದೆ ಅಂತ ನೋಡೋಣ ಬನ್ನಿ. ಧೂಳಿನ ಕವಚದೊಳಗಿನ ಪ್ರೀತಿ ಅನ್ನೋ ಒಂದು ಕತೆ ಇದು. ಒಬ್ಬ ಹುಡುಗ ತನಗಿದ್ದ ಓದುವ ಹವ್ಯಾಸದಿಂದ ವರ್ಷಗಳ ಹಿಂದೆ ಒಂದು ಸುಂದರ ಪ್ರೇಮ ಕಾವ್ಯದ ಪುಸ್ತಕವನ್ನು ಖರೀದಿಸ್ತಾನೆ. ಆದರೆ ಕೆಲಸದ ಒತ್ತಡ, ಮೊಬೈಲ್ ಪ್ರಪಂಚದ ನಡುವೆ ಆ ಪುಸ್ತಕ ಕಪಾಟಿನ ಮೂಲೆಯಲ್ಲಿ ಧೂಳು ಹಿಡಿದಿರುತ್ತೆ. ಅಂದರೆ ಒಂದು ಕಪಾಟಲ್ಲಿ ಇಟ್ಬಿಡ್ತಾನೆ ಅವನು. ಸೊ ಅದನ್ನು ಓದಕ್ಕೆ ಹೋಗಲ್ಲ. ಪುಸ್ತಕದ ಸಾಲುಗಳು ಅವನ ಸ್ಪರ್ಶಕ್ಕಾಗಿ ಕಾಯ್ತಾ ಇರ್ತವೆ. ಕೊಂಡುಕೊಂಡ ದಿನ ನನ್ನ ಹೆಗಲ ಮೇಲೆ ಕುಳಿತು ನಕ್ಕಿದ್ದೆ, ಇಂದು ಕಪಾಟಿನ ಮೂಲೆಯಲ್ಲಿ ಧೂಳಿನ ಹೊದಿಕೆ ಹೊದ್ದು ಮಲಗಿದ್ದೇನೆ. ನಿನ್ನ ಕೈ ಬೆರಳುಗಳ ಸ್ಪರ್ಶಕ್ಕಾಗಿ ಕಾಯುವ ಹಂಬಲ ನಂದು. ನೀನು ಮಾತ್ರ ಪುಟ ತಿರುಗಿಸದೆ ಬೇರೆಲ್ಲೋ ಕಳೆದು ಹೋಗಿರುವೆ ಗೆಳೆಯ ಅಂತ ಆ ಪುಸ್ತಕ ಹೇಳುತ್ತೆ. ಅಂದರೆ ಒಂದಿನ ಆ ಹುಡುಗನ ಮನೆಗೆ ಅವನ ದೂರದ ಸಂಬಂಧಿ ಒಬ್ಬ ಹುಡುಗಿ ಬರ್ತಾಳೆ, ಒಬ್ಳು. ಸೊ ಮೊಬೈಲ್ ಜಗತ್ತಿನಿಂದ ದೂರವಿರುವ ಅವಳಿಗೆ ಅವನ ಮನೆಯಲ್ಲಿದ್ದ ಹಳೆಯ ಕಪಾಟು ಆಕರ್ಷಿಸುತ್ತೆ. ಹುಡುಕ್ತಾ ಹುಡುಕ್ತಾ ಅವಳಿಗೆ ಒಮ್ಮೆ ಖರೀದಿಸಿ ಹೋದದೆ ಹಾಗೆ ಉಳಿದಿದ್ದ ಆ ಪುಸ್ತಕ ಸಿಗುತ್ತೆ ಆ ಹುಡುಗಿ ಕೈಗೆ. ಅವಳು ಆ ಪುಸ್ತಕದ ಧೂಳನ್ನು ಒರೆಸಿ ಮೆಲ್ಲನೆ ಪುಟಗಳನ್ನು ತೆಗಿತಾಳೆ. ಸೊ ಆ ತೆರೆದ ಪುಸ್ತಕದಲ್ಲಿ ಏನು ಬರೆದಿತ್ತು ಅಂದರೆ, ಯಾರೋ ಕೊಂಡು ಮರೆತ ಸಾಲುಗಳಿಗೆ ಇನ್ಯಾರೋ ಜೀವ ತುಂಬಲು ಬಂದರು, ಮುಚ್ಚಿ ಹೋದ ಪುಟಗಳ ಮೌನವನ್ನು ಮುರಿಯಲು ಬಂದರು, ಕಣ್ಣೀರಿನ ಹನಿಗಳು ಅಥವಾ ಮರೆತು ಹೋದ ನೆನಪುಗಳು ಆ ಒಣಗಿದ ಕಾಗದದ ಎಲೆಗಳಿಗೆ ಹೊಸ ವಸಂತ ತರಲು ಬಂದರು ಅಂತ ಬರೆದಿರುತ್ತೆ. ಆಮೇಲೆ ಆ ಹುಡುಗಿ ಆ ಪುಸ್ತಕವನ್ನು ಓದ್ತಾ ಅದರಲ್ಲಿರುವ ಅತ್ಯುತ್ತಮ ಸಾಲುಗಳನ್ನು ಜೋರಾಗಿ ಓದ್ತಾಳೆ. ಲಿವಿಂಗ್ ರೂಮ್ನಲ್ಲಿ ಕುಳಿತ ಆ ಹುಡುಗಂಗೆ ಆ ಸಾಲುಗಳು ತನ್ನದೇ ಹೃದಯದ ಧ್ವನಿಯಂತೆ ಕೇಳಿಸುತ್ತೆ. ಅಂದರೆ ತಾನು ಖರೀದಿಸಿ ಎಂದೂ ಓದದ ಆ ಪುಸ್ತಕದಲ್ಲಿ ಇಷ್ಟೊಂದು ಅದ್ಭುತವಾದ ಅರ್ಥವಿದೆಯಾ ಅಂತ ಹೇಳಿ ಅವನು ಆಶ್ಚರ್ಯ ಪಡ್ತಾನೆ. ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ಆ ಪುಸ್ತಕದ ಪ್ರತಿ ಸಾಲುಗಳನ್ನು ಚರ್ಚಿಸಲು ಶುರು ಮಾಡ್ತಾರೆ. ಸೊ ಆ ಚರ್ಚೆಯಲ್ಲಿ, ನನ್ನ ಪುಟಗಳಲ್ಲಿ ಅಡಗಿದ್ದ ಪ್ರೀತಿಯನ್ನು ನೀನು ಓದುತ್ತಿದ್ದರೆ ನಿನ್ನ ಕಣ್ಣುಗಳಲ್ಲಿ ನನ್ನದೇ ಕತೆ ಮರುಜೀವ ಪಡೆದಂತೆ ಅನಿಸ್ತಾ ಇದೆ. ಒಮ್ಮೆ ಕೊಂಡು ಮರೆತ ಪುಸ್ತಕವೊಂದು ಇಂದು ಇಬ್ಬರು ಅಪರಿಚಿತ ಹೃದಯಗಳನ್ನು ಒಂದಾಗಿಸುವ ಸೇತುವೆಯಾಗಿದೆ ಅಂತ ಆ ಪುಸ್ತಕ ಹೇಳುತ್ತೆ ಆ ಚರ್ಚೆಯಲ್ಲಿ. ಮತ್ತು ಕ್ಲೈಮ್ಯಾಕ್ಸ್ ಏನಪ್ಪ ಅಂದರೆ, ಪುಸ್ತಕದ ಕೊನೆಯ ಪುಟದಲ್ಲಿ ಆ ಹುಡುಗ ವರ್ಷಗಳ ಹಿಂದೆ ಬರೆದಿದ್ದ ಒಂದು ಅಪೂರ್ಣ ಸಾಲಿರುತ್ತೆ. ಆ ಹುಡುಗಿ ತನ್ನ ಕೈಯಲ್ಲಿದ್ದ ಪೆನ್ನಿನಿಂದ ಆ ಸಾಲನ್ನು ಪೂರ್ಣಗೊಳಿಸ್ತಾಳೆ. ಅಂದರೆ ಆ ಹುಡುಗಂಗೆ ಅರಿವಾಗುತ್ತೆ, ಕೆಲವು ಪುಸ್ತಕಗಳು ಕೇವಲ ಓದಲಿಕ್ಕಾಗಿ ಇರೋದಿಲ್ಲ, ಅವು ನಮ್ಮ ಬದುಕಿನ ಸರಿಯಾದ ಸಮಯಕ್ಕೆ ಕಾಯ್ತಿರ್ತವೆ. ಓದದೆ ಉಳಿದಿದ್ದ ಆ ಪುಸ್ತಕವೇ ಇಂದು ಅವನ ಬದುಕಿಗೆ ಹೊಸ ಅರ್ಥ, ಪ್ರೀತಿ ತಂದುಕೊಟ್ಟಿದೆ. ಮುಕ್ತಾಯದ ಒಂದು ಶಾಯರಿ ಏನಂದರೆ, ಮೌನವಾಗಿಯೇ ಕಾಯುತ್ತಿತ್ತು ಕಪಾಟಲ್ಲಿ ಆ ಹಳೆಯ ಕವನ, ಪುಟ ತಿರುಗಾಡಿದಷ್ಟೇ ಅದಕ್ಕೆ ಸಿಕ್ಕಿತು ಹೊಸದೊಂದು ಜೀವನ. ಧೂಳು ಒರೆಸಿದ ಕೈಗಳಿಗೂ ಕೊಂಡು ಮರೆತ ಮನಸ್ಸಿಗೂ ಅಕ್ಷರಗಳೇ ಅರಿಯದಂತೆ ಹೆಣೆದೆವು ಪ್ರೀತಿಯ ಹೊಸ ಬಂಧನ. ಕೊಂಡು ಮರೆತ ಪುಸ್ತಕಕ್ಕೆ ಸಿಕ್ಕಿತು ಕೊನೆಗೂ ಜೀವದ ಸ್ಪರ್ಶ, ಮೂಲೆ ಸೇರಿದ್ದ ಸಾಲುಗಳಲ್ಲಿ ತುಂಬಿತು ಪ್ರೀತಿಯ ಹರ್ಷ. ಅಂದು ಮುಚ್ಚಿ ಹೋದ ಪುಟಗಳೇ ಇಂದು ತೆರೆದುಕೊಂಡವು, ನಮ್ಮಿಬ್ಬರ ಹೊಸ ಪಯಣದ ಮೊದಲ ಹೆಜ್ಜೆಯಾದವು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ಕತೆ? ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಎಲ್ಲ ವೀಡಿಯೋಸ್ಗಳನ್ನು ಪ್ಲೀಸ್ ಯಾರೂ ಸ್ಕಿಪ್ ಮಾಡದೆ ಹಾಗೆ ನೋಡಿ, ಓಕೆನಾ? ಥ್ಯಾಂಕ್ ಯು.